ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೋಡ್ಸ್ ಗ್ಯಾರೇಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಬೈಕ್ಗೆ LED ಬಲ್ಬ್ನ ಫಿಟ್ ಮಾಡ್ತಿದ್ದೇವೆ. LED ಲೈಟ್ ಹೆಡ್ಲೈಟ್ನ ಒಳಗೆ, ಇದರ ಒಳಗೆ ಉಂಟು, ಅದು ಅಷ್ಟು ಬ್ರೈಟ್ ಇಲ್ಲ, ಸೊ ಅಪ್ಗ್ರೇಡ್ ಮಾಡ್ತಿದ್ದೇನೆ. ಬಾಕ್ಸ್ ಒಳಗೆ ನಿಮಗೆ ಒಂದು ರಿಲೇಟರ್ ಉಂಟು ಮತ್ತು ಬಲ್ಬ್, ಹಾಗೆ ಅದರ ಸಾಕೆಟ್. ಅದು ಟೋಟಲು 950 ಸಮಥಿಂಗ್ ಆಯಿತು. ನೆಕ್ಸ್ಟ್ ಒಂದು ಸಪ್ರೇಟ್ ಸಾಕೆಟ್, ಇದು ವೈರಿಂಗ್ ಕನೆಕ್ಟ್ ಮಾಡಲಿಕ್ಕೆ. ಮತ್ತು ಒಂದು ಗ್ಯಾರಂಟಿ ಕಾರ್ಡ್ ಸಹ ಉಂಟು, 1 ಇಯರ್ ಗ್ಯಾರಂಟಿ. 1 ಇಯರಲ್ಲಿ ಏನೇ ಡ್ಯಾಮೇಜಸ್ ಆದರೂ ರಿಪ್ಲೇಸ್ ಮಾಡಿ ಕೊಡ್ತಾರೆ. ಫಸ್ಟಿಗೆ ನಾವು ಇದರ ಹೆಡ್ಲೈಟ್ ಫುಲ್ ಬಿಚ್ಚುವ. ಇಲ್ಲಿ 4 ಸ್ಕ್ರೂ ವೈಸರ್ನದ್ದು, ನಂತರ ಫುಲ್ ಒಳಗೆಲ್ಲ ತೆಗೆದು ಮತ್ತೆ ತೋರಿಸ್ತೇನೆ ನಿಮಗೆ. ಈ ಸ್ವಿಚ್ ಇತ್ತು, ಸೊ ಈಗ ಇದಕ್ಕೆ ಕನೆಕ್ಷನ್ ಕೊಡ್ತಿದ್ದೇನೆ. ಇದು ಹಜಾರ್ಡ್ ಫ್ಲ್ಯಾಶರ್ ಯೂಸ್ ಮಾಡೋದಿಲ್ಲ, ಸೊ ಫ್ಲ್ಯಾಶರನ್ನು ಡಿಸ್ಕನೆಕ್ಟ್ ಮಾಡಿ ಫ್ಲ್ಯಾಶರ್ನ ಸ್ವಿಚ್ಗೆ ಹೆಡ್ಲೈಟ್ ಕನೆಕ್ಷನ್ ಕೊಡ್ತೇನೆ. ಮತ್ತು ಒಂದು ಪಾಸಿಟಿವ್ ವೈರ್ ಕೀಯಿಂದ ತೆಕ್ಕೊಳ್ಬೇಕು, ಅದನ್ನು ಸ್ವಿಚ್ಚಿಗೆ ಕೊಡಬೇಕು. ಸ್ವಿಚ್ಚಿಂದ ನೆಕ್ಸ್ಟ್ ಅದು ಈ ಸ್ವಿಚ್ಚಿಗೆ ಕನೆಕ್ಟ್ ಆಗಿರ್ತದೆ. ಸೊ ಇಲ್ಲಿಂದ ನೆಕ್ಸ್ಟ್ ಡಿಮ್ ಡಿಪ್ ನಮ್ಮ ಹೆಡ್ಲೈಟ್ ವೈರಿಂಗಿಗೆ. ಡಿಮ್ ಡಿಪ್ ಕನೆಕ್ಷನ್ ಇದಕ್ಕೆ ಹೋಗ್ತದೆ, ಈ ಸಾಕೆಟಿಗೆ. ಆಲ್ಮೋಸ್ಟ್ ಎಲ್ಲ ವರ್ಕ್ ಸಿಂಪಲ್ಲೇ. ಮೇಯ್ನ್ ಕಾಂಪ್ಲಿಕೇಟ್ ಇರೋದು ಅಂತ ಹೇಳಿದರೆ ಈ ಹೆಡ್ಲೈಟ್ ಒಂದು ಬಿಚ್ಚೋದು. ಅದರಲ್ಲಿ ಸಹ ಬಜಾಜ್ ಬೈಕ್ನ ಹೆಡ್ಲೈಟ್ ಬಿಚ್ಚು ಅಂತ ಹೇಳಿದರೆ ದೊಡ್ಡ ಕೆಲಸ. ತುಂಬ ಬಿಚ್ಚಲಿಕ್ಕೆ ಏನು ತೊಂದರೆ ಇಲ್ಲ, ಬಟ್ ಫಿಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಹಾಗೆ ನಿಮಗೆ ಆಗೋದಾದರೆ ನೀವು ಬಿಚ್ಚಿ, ಇಲ್ಲಾಂದರೆ ಗ್ಯಾರೇಜಾ ಅಥವಾ ಇಲ್ಲಿ ಮಾಡಿಫಿಕೇಷನ್ ಮಾಡ್ತಾರೆ ಅಲ್ಲಿ ಫಿಟ್ ಮಾಡಿಸ್ಕೊಳ್ಬೋದು. ಸೊ ಈಗ ನಾವು ಫುಲ್ ವರ್ಕ್ ಸ್ಟಾರ್ಟ್ ಮಾಡುವ.
ನೋಡ್ಬೋದು ಕೆಲವೊಂದು ಸಲ ವರ್ಕ್ ಆಗೋದಿಲ್ಲ, ಯಾಕೆಂದರೆ ಅದರ ರಿಲೇ ನೋಡ್ಬೋದು. ಇದರ ರಿಲೇ ಕಟ್ಔಟು, ಇದು ವಯರ್ ಎಲ್ಲ ಹೋಗಿದೆ. ಮತ್ತು ತೋರಿಸ್ತಾನೆ ಇದು ಡಿಸ್ಕನೆಕ್ಟ್ ಆದ ನಂತರ ವಯರಿಂಗ್ ಎಲ್ಲ ಹೇಗೆ ಅಂತ ಹೇಳ್ತಾನೆ. ಫಸ್ಟಿಗೆ ನಾವು ಸ್ವಿಚ್ಚಿಂದ ಸ್ಟಾರ್ಟ್ ಮಾಡುವ. ಇದು ಸ್ವಿಚ್ ಸ್ವಿಚ್ಚಿಂದ ಎರಡು ವಯರಲ್ಲಿ ಇದು ಸ್ವಿಚ್ನ ವಯರ್, ಒಂದು ಗ್ರೀನ್ ಕಲರ್ ಒಂದು ಬ್ಲ್ಯಾಕ್ ಕಲರ್. ಗ್ರೀನ್ ಕಲರ್ನ ನಾನು ಇಲ್ಲಿ ಎರಡು ವಯರ್ ಬರ್ತದೆ ನೋಡಿ, ಇಲ್ಲಿ ಎರಡು ವಯರ್ ಉಂಟು, ಅದಕ್ಕೆ ಕನೆಕ್ಟ್ ಮಾಡಿದ್ದೇನೆ. ಒಂದು ಯೆಲ್ಲೋ ಮತ್ತು ಬ್ಲೂ ಸ್ಟ್ರೈಪ್ಸ್, ಇನ್ನೊಂದು ರೆಡ್. ಮತ್ತು ಈ ಸ್ವಿಚ್ಚಲ್ಲಿ ಇನ್ನೊಂದು ವಯರ್ ನಾನು ಇಗ್ನಿಷನಿಂದ ವಯರ್ ತಗೊಂಡೆ, ಪಾಸಿಟಿವ್ ಕನೆಕ್ಷನ್, ಅದು ರೆಡ್ ಕಲರ್. ಮತ್ತು ಲೈಟಲ್ಲಿ ನೋಡೋದಾದರೆ 3 ವಯರ್ ಬರ್ತದೆ. 3 ವಯರಲ್ಲಿ ಒಂದು ವೈಟ್ ಮತ್ತು ಬ್ಲೂ, ಇದು ಒಂದು ಹೈ ಬೀಮ್ ಒಂದು ಲೋ ಬೀಮ್, ಇನ್ನೊಂದು ಗ್ರೀನ್ ಅರ್ಥಿಂಗ್. ಈ ಸಾಕೆಟ್ ಹಾಕುವ ಕಲರ್ ಚೇಂಜ್ ಆಯಿತು. ಸೊ ನಾನು ಇಲ್ಲಿ ಗ್ರೀನಿಗೆ ಇಲ್ಲಿ ಬ್ಲ್ಯಾಕ್ ಬರ್ತದೆ, ಅದು ಗ್ರೌಂಡ್ ಕನೆಕ್ಷನ್. ವೈಟ್ ಮತ್ತು ಬ್ಲೂ ಬರ್ತದೆ. ಸೊ ವೈಟಿಗೆ ಗ್ರೀನ್, ಬ್ಲೂಯಿಗೆ ಬ್ಲೂ ಬಂತು. ಈಗ ಸ್ವಿಚ್ ಆನ್ ಮಾಡುವ. ಇಲ್ಲಿ ಗ್ರೌಂಡ್ ತಪ್ಪಿದೆ, ಗ್ರೌಂಡ್ ಕನೆಕ್ಷನ್ ಕೊಡುವ. ಗ್ರೌಂಡ್ ಕನೆಕ್ಷನ್ ಕೊಟ್ಟೆ. ಈಗ ನೋಡಿ ಲೈಟು ವರ್ಕ್ ಆಗ್ತಾ ಉಂಟು. ಇದೀಗ ಲೋ ಬೀಮಲ್ಲಿ ಉಂಟು. ನಾವು ಸ್ವಿಚ್ ಚೇಂಜ್ ಮಾಡುವ. ಈಗ ಹೈ ಬೀಮ್ ಆಯಿತು, ಮತ್ತು ಲೋ ಬೀಮಲ್ಲಿಟ್ಟು ಪಾಸಿಂಗ್ ಸ್ವಿಚ್ ಒತ್ತಿದರೆ ನೋಡಿ ಡಿಮ್ ಡಿಪ್ ಸಹ ಆಗ್ತದೆ. ನೆಕ್ಸ್ಟ್ ಇನ್ನು ಹೆಡ್ಲೈಟ್ ಎಲ್ಲ ಫಿಟ್ ಮಾಡುವ. ಮತ್ತು ಇದು ವಯರ್ ಎಲ್ಲ ಕರೆಕ್ಟಾಗಿ ಗಮ್ ಟೇಪ್ ಹಾಕಿ ಇದು ಮಾಡಿ. ಮತ್ತು ಈ ಹೆಡ್ಲೈಟ್ನಲ್ಲಿ ಬರುವ ರಿಲೇ ಆಗಲಿ, ಈ ವಯರಿಂಗ್ಸ್ ಆಗಲಿ ಯಾವುದು ಕಟ್ಟಾಗಲಿ ಗಮ್ ಟೇಪ್ ಮಾಡಬೇಡಿ, ಅದರ ಗ್ಯಾರಂಟಿ ಕ್ಯಾನ್ಸಲ್ ಆಗ್ತದೆ. ಮತ್ತು ಇದರಲ್ಲೊಂದು ಫ್ಯಾನ್ ಉಂಟು, ಇದು ಬಿಸಿ ಆಗುವಾಗ ಇದು ಕೂಲ್ ಮಾಡಲಿಕ್ಕೆ ಇರೋದು ಫ್ಯಾನ್. ಈ ಸಾಕೆಟ್ಗೆ ಇರೋದು ಜಸ್ಟ್ 50 or 100 ರುಪೀಸ್ ಏನೋ ಉಂಟು. ಎಲ್ಲ ಗಮ್ ಟೇಪ್ ಹಾಕಿ ನೆಕ್ಸ್ಟ್ ನಾನು ಫುಲ್ ಹೆಡ್ಲೈಟ್ ಅಸೆಂಬಲ್ ಮಾಡಿ ತೋರಿಸ್ತೇನೆ. ಮತ್ತು ವಿಸಿಬಿಲಿಟಿ ಹೇಗುಂಟ ಅಂತೇಳಿ ಚೆಕ್ ಮಾಡುವ.
ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು, ಫಿಟ್ಟಿಂಗ್ಸ್ ಎಲ್ಲ ಆಯಿತು, ಕರೆಕ್ಟಾಗಿ ಆಗಿದೆ. ಮೊದಲಿಗಿಂತ ಬೆಟರ್. ನಿಮಗೆ ಲಾಸ್ಟ್ ಕ್ಲಿಪ್ಪನ್ನು ನಾನು ಆ್ಯಡ್ ಮಾಡ್ತೇನೆ. ನೈಟ್ ಹೇಗುಂಟು ವಿಸಿಬಿಲಿಟಿ ಮತ್ತು ಎಷ್ಟು ವೈಡಾಗಿ ಬೀಳ್ತದೆ ಎಲ್ಲ ಡೀಟೇಲ್ಸ್ ಕೊಡ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಅದೇ ಆಲ್ ನೋಟಿಫಿಕೇಷನ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಮತ್ತು ಮಾಡಿಫಿಕೇಷನ್ ಕ್ರೇಜ್ ಇರುವವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.